ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಅತ್ಯಂತ ಪ್ರೀತಿಯ ಹಾಗೂ ಆದರದ ಸ್ವಾಗತ. ಬರುವ ಮಹಾನ್ ಶ್ರೀ ಪರಾಭವ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಅನಂತ ಶುಭಾಶಯಗಳು. ವೀಕ್ಷಕರೇ, ಯುಗಾದಿ ಎಂದರೆ ಕೇವಲ ಕ್ಯಾಲೆಂಡರ್ ಬದಲಾಗುವ ದಿನವಲ್ಲ, ಬೇವು ಬೆಲ್ಲ ತಿಂದು ಹೊಸ ಬಟ್ಟೆ ಹಾಕಿಕೊಳ್ಳುವ ಸಾಮಾನ್ಯ ಹಬ್ಬವಂತೂ ಖಂಡಿತ ಅಲ್ಲ. ಜ್ಯೋತಿಷ್ಯ ಶಾಸ್ತ್ರ ಮತ್ತು ಸಂಪೂರ್ಣ ಬ್ರಹ್ಮಾಂಡದ ದೃಷ್ಟಿಯಲ್ಲಿ ಇದೊಂದು ಮಹತ್ವಾಕಾಂಕ್ಷೆಯ ಮಹಾ ಬದಲಾವಣೆಯ ದಿನ. ಬ್ರಹ್ಮಾಂಡದಲ್ಲಿ ನವಗ್ರಹಗಳ ಅಧಿಪತಿಯಾದ ಸೂರ್ಯದೇವನು ತನ್ನ ಹೊಸ ಪಯಣವನ್ನ ಆರಂಭಿಸುವ, ಪ್ರಕೃತಿಯ ಕಣಕಣದಲ್ಲೂ ಒಂದು ಅಗೋಚರವಾದ ಅದ್ಭುತವಾದ ದೈವಿಕ ಶಕ್ತಿ ಜಾಗೃತವಾಗುವ ಅತ್ಯಂತ ಪ್ರಬಲವಾದ ದಿನವಿದು. ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ನಿಮ್ಮ ಜಾತಕದಲ್ಲಿರುವ ಎಂತಹದ್ದೇ ಕಠೋರವಾದ ದೋಷಗಳಿದ್ದರೂ ನಿಮ್ಮ ಜೀವನದ ಸಕಲ ಆರ್ಥಿಕ ಕಷ್ಟಗಳನ್ನು ಬೇರು ಸಹಿತ ಕಿತ್ತುಹಾಕಿ ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿಯರು ಬಂದು ಶಾಶ್ವತವಾಗಿ ನೆಲೆಯೂರುವಂತೆ ಮಾಡುವ ಒಂದು ಅತಿ ಪ್ರಾಚೀನ, ಅತ್ಯಂತ ಶಕ್ತಿಶಾಲಿ ಹಾಗೂ ಬ್ರಹ್ಮಾಸ್ತ್ರದಂತೆ ಕೆಲಸ ಮಾಡುವ ರಹಸ್ಯ ಯುಗಾದಿ ಉಪಾಯವನ್ನು ನಾನು ನಿಮಗೆ ಬಿಡಿಸಿ ಹೇಳಲಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಒಂದೇ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಅತ್ಯಂತ ಶ್ರದ್ಧೆಯಿಂದ ಕೊನೆಯವರೆಗೂ ಆಲಿಸಿ, ಏಕೆಂದರೆ ಇಂದು ನಾನು ಹೇಳುವ ಪ್ರತಿಯೊಂದು ಮಾತು ನಿಮ್ಮ ಮುಂದಿನ ಇಡೀ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸುವ ಮಹಾನ್ ಶಕ್ತಿಯನ್ನು ಹೊಂದಿದೆ. ಬಹಳಷ್ಟು ಜನ ಪ್ರತಿನಿತ್ಯ ನನ್ನ ಬಳಿ ಕಣ್ಣೀರು ಹಾಕಿಕೊಂಡು ಬರುತ್ತಾರೆ. ನಾವು ಹಗಲು ರಾತ್ರಿ ಎನ್ನದೆ ರಕ್ತ ಬಸಿದು ದುಡಿಯುತ್ತಿದ್ದೇವೆ, ಆದರೂ ಮನೆಯಲ್ಲಿ ₹1 ಕಾಸು ಉಳಿಯುತ್ತಿಲ್ಲ. ಮಾಡಿದ ಸಾಲದ ಕೂಪದಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ. ಮನೆಯಲ್ಲಿ ದಿನ ಬೆಳಗಾದರೆ ಜಗಳ, ನೆಮ್ಮದಿಯೇ ಇಲ್ಲ ಎಂದು ಸಂಕಟಪಡುತ್ತಾರೆ. ವೀಕ್ಷಕರೇ, ಇದಕ್ಕೆ ಮೂಲ ಕಾರಣ ನೀವು ಮಾಡುವ ಕೆಲಸವಲ್ಲ, ಬದಲಾಗಿ ನಿಮ್ಮ ಜಾತಕ ಅಥವಾ ಕುಂಡಲಿಯಲ್ಲಿರುವ ಗ್ರಹದೋಷಗಳ ಪ್ರಭಾವ. ನಿಮ್ಮ ಕುಂಡಲಿಯಲ್ಲಿ ದ್ವಿತೀಯ ಭಾವ ಅಂದರೆ ಧನಸ್ಥಾನ ಮತ್ತು ಏಕಾದಶ ಭಾವ ಅಂದರೆ ಲಾಭಸ್ಥಾನವು ಪಾಪಗ್ರಹರ ದೃಷ್ಟಿಗೆ ಸಿಲುಕಿದ್ದರೆ, ಅಥವಾ ರಾಹು ಮತ್ತು ಕೇತುವಿನ ಭೀಕರವಾದ ದುರ್ದೃಷ್ಟಿ ಆ ಸ್ಥಾನಗಳ ಮೇಲೆ ಬಿದ್ದಿದ್ದರೆ, ನೀವು ಎಷ್ಟೇ ಲಕ್ಷ, ಎಷ್ಟೇ ಕೋಟಿ ದುಡಿದರೂ ಆ ಹಣ ನಿಮ್ಮ ಕೈಯಲ್ಲಿ ನಿಲ್ಲುವುದೇ ಇಲ್ಲ. ಬಂದ ಹಣ ಬಂದ ಹಾಗೆ ನೀರಿಗಿಂತ ವೇಗವಾಗಿ ಆಸ್ಪತ್ರೆ ಖರ್ಚಿಗೋ, ಸಾಲದ ಬಡ್ಡಿಗೋ ಅಥವಾ ಇನ್ನಾವುದೋ ಊಹಿಸಲಾಗದ ನಷ್ಟಕ್ಕೋ ಹರಿದು ಹೋಗುತ್ತದೆ. ಜಾತಕದಲ್ಲಿ ಗುರುಬಲ ಸಂಪೂರ್ಣ ಕ್ಷೀಣಿಸಿದ್ದರೆ ಅಥವಾ ಸುಖಭೋಗಗಳ ಕಾರಕನಾದ ಶುಕ್ರನು ನೀಚಸ್ಥಾನದಲ್ಲಿ ಕುಳಿತಿದ್ದರೆ, ಎಷ್ಟೇ ಒಳ್ಳೆಯವರಾಗಿದ್ದರೂ ಈ ದಾರಿದ್ರ್ಯ ಯೋಗ ನಿಮ್ಮನ್ನು ಬಿಡುವುದಿಲ್ಲ. ಆದರೆ ಭಯಪಡುವ ಅಗತ್ಯವಿಲ್ಲ. ನಿಮ್ಮ ಕುಂಡಲಿಯಲ್ಲಿ ಎಷ್ಟೇ ದೊಡ್ಡ ಕಾಳಸರ್ಪದೋಷವಿರಲಿ, ಎಂತಹದ್ದೇ ಶನಿ ಮಹಾದಶೆ ನಡೆಯುತ್ತಿರಲಿ, ಈ ಯುಗಾದಿಯ ಪವಿತ್ರ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಹೇಳಿಕೊಡುವ ಈ ಒಂದು ನಿಖರವಾದ ಉಪಾಯವು ಆ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಸುಟ್ಟು ಭಸ್ಮ ಮಾಡಿ ನಿಮ್ಮ ಕುಂಡಲಿಯಲ್ಲಿ ಸುಪ್ತವಾಗಿರುವ ರಾಜಯೋಗವನ್ನು, ಧನಯೋಗವನ್ನು ಬಲವಂತವಾಗಿ ಜಾಗೃತಗೊಳಿಸುತ್ತದೆ. ಈ ಯುಗಾದಿಯಂದು ನಾನು ಹೇಳುವ ಈ ರಹಸ್ಯ ತಂತ್ರವನ್ನು ಅತ್ಯಂತ ಶ್ರದ್ಧೆ, ಭಕ್ತಿ ಮತ್ತು ನಂಬಿಕೆಯಿಂದ ಮಾಡಿ. ಇದು ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ, ಅಂದರೆ ಮಹಾಸಿಂಹದ್ವಾರಕ್ಕೆ ಸಂಬಂಧಿಸಿದ ಬಲವಾದ ತಂತ್ರ. ವಾಸ್ತುಶಾಸ್ತ್ರ ಹಾಗೂ ಪ್ರಾಚೀನ ಜ್ಯೋತಿಷ್ಯದ ಪ್ರಕಾರ ನಿಮ್ಮ ಮನೆಯ ಮುಖ್ಯ ಬಾಗಿಲು ಕೇವಲ ಮರದಿಂದ ಮಾಡಿದ ಒಂದು ವಸ್ತುವಲ್ಲ, ಅದು ಸಾಕ್ಷಾತ್ ವೈಕುಂಠದಿಂದ ಮಹಾಲಕ್ಷ್ಮಿಯು ನಿಮ್ಮ ಮನೆಗೆ ಪ್ರವೇಶ ಮಾಡುವ ಹೆಬ್ಬಾಗಿಲು. ನಿಮ್ಮ ಕುಂಡಲಿಯಲ್ಲಿ ಎಷ್ಟೇ ಅದ್ಭುತವಾದ ಗಜಕೇಸರಿ ಯೋಗಗಳಿದ್ದರೂ ಆ ಯೋಗದ ಸಂಪೂರ್ಣ ಫಲಗಳು ಮನೆಯ ಮುಖ್ಯ ಬಾಗಿಲಿನ ಮೂಲಕವೇ ನಿಮ್ಮ ಜೀವನವನ್ನು ಪ್ರವೇಶಬೇಕು. ಆ ದ್ವಾರದಲ್ಲಿಯೇ ದೋಷವಿದ್ದರೆ, ನಕಾರಾತ್ಮಕ ಶಕ್ತಿಗಳು ಅಲ್ಲಿಯೇ ಜಮಾವಣೆಗೊಂಡಿದ್ದರೆ, ದರಿದ್ರ ಲಕ್ಷ್ಮಿ ಮಾತ್ರ ಮನೆ ಪ್ರವೇಶ ಮಾಡುತ್ತಾಳೆ. ಇದನ್ನು ಶಾಶ್ವತವಾಗಿ ಸರಿಪಡಿಸಲು ನಿಮ್ಮ ಮನೆಯ ಬಾಗಿಲನ್ನು ಒಂದು ಕಾಂತೀಯ ಶಕ್ತಿಯನ್ನಾಗಿ, ಮ್ಯಾಗ್ನೆಟ್ನಂತೆ ಹಣವನ್ನು ಆಕರ್ಷಿಸುವ ಶಕ್ತಿಯನ್ನಾಗಿ ಪರಿವರ್ತಿಸಲು ಈ ಮಹಾ ಉಪಾಯ ರಾಮಬಾಣವಾಗಿ, ಸಂಜೀವಿನಿಯಾಗಿ ಕೆಲಸ ಮಾಡುತ್ತದೆ. ಈ ಅತ್ಯದ್ಭುತ ಉಪಾಯಕ್ಕಾಗಿ ನಿಮಗೆ ಮುಖ್ಯವಾಗಿ 5 ವಸ್ತುಗಳು ಬೇಕಾಗುತ್ತವೆ. ಪ್ರತಿಯೊಂದು ವಸ್ತುವು ಒಂದೊಂದು ಗ್ರಹವನ್ನು ಪ್ರತಿನಿಧಿಸುತ್ತದೆ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ ₹499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ₹299ಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ.
ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಮೊದಲನೆಯದಾಗಿ, ಒಂದು ಸಣ್ಣದಾದ ಅತ್ಯಂತ ಶುದ್ಧವಾದ ಹಳದಿ ಬಣ್ಣದ ಬಟ್ಟೆ. ಹಳದಿ ಬಣ್ಣವು ಸಾಕ್ಷಾತ್ ದೇವಗುರು ಬೃಹಸ್ಪತಿಯ ಸಂಕೇತ. ಕುಂಡಲಿಯಲ್ಲಿ ಗುರುವಿನ ಸಂಪೂರ್ಣ ಅನುಗ್ರಹವಿದ್ದರೆ ಮಾತ್ರ ವ್ಯಕ್ತಿಗೆ ಅಖಂಡ ಸಂಪತ್ತು, ಜ್ಞಾನ ಮತ್ತು ವಿವಾಹ ಸೌಖ್ಯ ಲಭಿಸುತ್ತದೆ. ಈ ಹಳದಿ ಬಟ್ಟೆ ಗುರುವಿನ ಬ್ರಹ್ಮಾಸ್ತ್ರವಿದ್ದಂತೆ. ಎರಡನೆಯದಾಗಿ, 5 ಕಾಳು ಕೊತ್ತಂಬರಿ ಬೀಜಗಳು. ಕೊತ್ತಂಬರಿಯು ಶುಕ್ರಗ್ರಹ ಹಾಗೂ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಆಕರ್ಷಣೆಯ ವಸ್ತು. ಕುಂಡಲಿಯಲ್ಲಿ ಶುಕ್ರ ಬಲವಾಗಿದ್ದರೆ ಮಾತ್ರ ಕಾರು, ಬಂಗಲೆ, ಐಷಾರಾಮಿ ಜೀವನ ಪ್ರಾಪ್ತಿಯಾಗುತ್ತದೆ. ಈ 5 ಕಾಳು ಕೊತ್ತಂಬರಿ ನಿಮ್ಮ ಜಾತಕದಲ್ಲಿರುವ ಶುಕ್ರದಸೆಯನ್ನು ಬಲವಂತವಾಗಿ ಎಳೆದು ತರುತ್ತದೆ. ಮೂರನೆಯದಾಗಿ, 1 ರೂಪಾಯಿಯ ಬೆಳ್ಳಿ ಬಣ್ಣದ ನಾಣ್ಯ. ಇದು ಲಕ್ಷ್ಮಿಯ ಚಂಚಲತೆಯನ್ನು ತಡೆದು ಹಣವನ್ನು ಸ್ಥಿರವಾಗಿ ನಿಲ್ಲಿಸುತ್ತದೆ. ನಾಲ್ಕನೆಯದಾಗಿ, ಸ್ವಲ್ಪ ಶುದ್ಧವಾದ ಕಲಬೇರಕೆಯಿಲ್ಲದ ಹರಿಶಿನ. ಹಾಗೂ 5ನೆಯದಾಗಿ, ಸ್ವಲ್ಪ ಕುಂಕುಮ. ಈ 5 ದಿವ್ಯ ವಸ್ತುಗಳನ್ನು ಯುಗಾದಿಯ ಹಿಂದಿನ ದಿನವೇ ಅತ್ಯಂತ ಭಕ್ತಿಯಿಂದ ತಂದು ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಿ. ಈಗ ಇದನ್ನು ಮಾಡುವ ವಿಧಾನವನ್ನು ಅತ್ಯಂತ ಗಮನವಿಟ್ಟು ಕೇಳಿ. ಯುಗಾದಿ ಹಬ್ಬದ ದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ, ಅಂದರೆ ಕಡ್ಡಾಯವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ನೀವು ಎಚ್ಚರಗೊಳ್ಳಬೇಕು. ಬೆಳಿಗ್ಗೆ 4ರಿಂದ 5:30 ಗಂಟೆಯವರೆಗಿನ ಈ ಸಮಯವನ್ನು ದೇವತೆಗಳ ಸಮಯ ಎನ್ನುತ್ತಾರೆ. ಈ ಸಮಯದಲ್ಲಿ ಇಡೀ ಬ್ರಹ್ಮಾಂಡದಲ್ಲಿರುವ ಸಕಲ ದೈವಿಕ ಶಕ್ತಿಗಳು ಭೂಮಿಯ ಮೇಲೆ ಸಂಚರಿಸುತ್ತಿರುತ್ತವೆ. ಎದ್ದು ಅತ್ಯಂತ ಶುದ್ಧವಾಗಿ, ನಿಯಮಬದ್ಧವಾಗಿ ತಲೆಸ್ನಾನ ಮಾಡಿ ಮಡಿ ಉಡುಪುಗಳನ್ನು ಧರಿಸಬೇಕು. ನಂತರ ಕಲ್ಲುಪ್ಪು ಮತ್ತು ಹರಿಶಿನ ಬೆರೆಸಿದ ಶುದ್ಧ ಜಲವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ, ಹೊಸ್ತಿಲಿಗೆ ಪ್ರೋಕ್ಷಣೆ ಮಾಡಿ ಮನೆಯ ಸಿಂಹದ್ವಾರವನ್ನು ಸಂಪೂರ್ಣವಾಗಿ ತೊಳೆದು ಸ್ವಚ್ಛಗೊಳಿಸಿ. ಬಾಗಿಲಿನ 2 ಬದಿಗಳಲ್ಲಿ ಕುಂಕುಮದಿಂದ ಮಂಗಳಕರವಾದ ಮಹಾಸ್ವಸ್ತಿಕ ಚಿಹ್ನೆಯನ್ನು ಬರೆಯಿರಿ. ತದನಂತರ ಹೊಸದಾದ ತಾಜಾ ಮಾವಿನ ಎಲೆಗಳಿಂದ ಮತ್ತು ಬೇವಿನ ಎಲೆಗಳಿಂದ ತೋರಣವನ್ನು ಕಟ್ಟಿ. ಮಾವಿನ ಎಲೆಗಳು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಮಹಾನ್ ಶಕ್ತಿಯನ್ನು ಹೊಂದಿವೆ. ಇದಾದ ನಂತರ ನಿಮ್ಮ ಪೂಜಾ ಕೋಣೆಗೆ ಬಂದು ಶುದ್ಧವಾದ ಆಕಳ ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಕುಲದೇವರನ್ನು ಹಾಗೂ ಮಹಾಲಕ್ಷ್ಮಿಯನ್ನು ಮನಸಾರೆ ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡಿ. ನಿಮ್ಮ ಕುಂಡಲಿಯಲ್ಲಿರುವ ನಿಮ್ಮ ವಂಶವಾಹಿಯಾಗಿ ಬಂದಿರುವ ಎಲ್ಲಾ ದಾರಿದ್ರ್ಯ ದೋಷಗಳು, ನಿಮ್ಮನ್ನು ಜಿಗಿಣೆಯಂತೆ ಕಾಡುತ್ತಿರುವ ಸಾಲದ ಬಾಧೆಗಳು, ಶತ್ರುಕಾಟಗಳು ಈ ಪರಾಭವ ನಾಮ ಸಂವತ್ಸರದಲ್ಲಿ ಸಂಪೂರ್ಣವಾಗಿ ಪರಾಭವಗೊಂಡು ಸುಟ್ಟು ಬೂದಿಯಾಗಲಿ ಎಂದು ಬಲವಾದ ಸಂಕಲ್ಪ ಮಾಡಿಕೊಳ್ಳಿ. ನಂತರ ಆ ದಿವ್ಯವಾದ ಹಳದಿ ಬಟ್ಟೆಯನ್ನು ತೆಗೆದುಕೊಂಡು ಅದರೊಳಗೆ ಆ 5 ಕೊತ್ತಂಬರಿ ಬೀಜಗಳನ್ನು ಹಾಕಿ. ಆ ಬೀಜಗಳ ಮೇಲೆ ಸ್ವಲ್ಪ ಹರಿಶಿನ ಮತ್ತು ಕುಂಕುಮವನ್ನು ಉದುರಿಸಿ. ತದನಂತರ ಆ 1 ರೂಪಾಯಿಯ ನಾಣ್ಯವನ್ನು ಅದರಲ್ಲಿ ಇಡಿ. ಈಗ ಆ ಹಳದಿ ಬಟ್ಟೆಯನ್ನು ಒಂದು ಚಿಕ್ಕ ಗಂಟಿನಂತೆ, ಅಂದರೆ ಒಂದು ದಿವ್ಯವಾದ ಪೊಟ್ಟಣದಂತೆ ಕಟ್ಟಿ. ಕಟ್ಟುವಾಗ ಹಳದಿ ಅಥವಾ ಕೆಂಪು ಬಣ್ಣದ ದಾರವನ್ನೇ ಬಳಸಬೇಕು. ಕಪ್ಪು ದಾರವನ್ನು ಯಾವುದೇ ಕಾರಣಕ್ಕೂ ಬಳಸಬಾರದು. ಈಗ ಆ ಶಕ್ತಿಶಾಲಿ ಹಳದಿ ಬಟ್ಟೆಯ ಗಂಟನ್ನು ನಿಮ್ಮ ಬಲಗೈಯ ಮುಷ್ಟಿಯಲ್ಲಿ ಭದ್ರವಾಗಿ ಹಿಡಿದುಕೊಳ್ಳಿ. ಕಣ್ಣು ಮುಚ್ಚಿ ನಿಮ್ಮ ಸಂಪೂರ್ಣ ಏಕಾಗ್ರತೆಯನ್ನು ನಿಮ್ಮ ಹುಬ್ಬುಗಳ ಮಧ್ಯದಲ್ಲಿರುವ ಆಜ್ಞಾಚಕ್ರದ ಮೇಲೆ ಕೇಂದ್ರೀಕರಿಸಿ. ಈ ಕೆಳಗಿನ ಪ್ರಬಲವಾದ ಲಕ್ಷ್ಮೀ ಕುಬೇರ ಮಂತ್ರವನ್ನು ಕಡ್ಡಾಯವಾಗಿ 108 ಬಾರಿ ಜಪಿಸಬೇಕು. ಜಪಮಾಲೆ ಇದ್ದರೆ ಕಮಲಗಟ್ಟೆ ಅಥವಾ ಸ್ಫಟಿಕದ ಮಾಲೆಯನ್ನು ಬಳಸುವುದು ಅತಿ ಶ್ರೇಷ್ಠ. ಮಂತ್ರ ಹೀಗಿದೆ: ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ. ವೀಕ್ಷಕರೇ, ಈ ಮಂತ್ರವು ಸಾಮಾನ್ಯ ಮಂತ್ರವಲ್ಲ, ಇದೊಂದು ಕಲಿಯುಗದ ದಿವ್ಯ ಅಸ್ತ್ರ. ಈ ಮಂತ್ರದ ಪ್ರತಿಯೊಂದು ಅಕ್ಷರವೂ ನಿಮ್ಮ ಜಾತಕದ ದುರ್ಬಲ ಸ್ಥಾನಗಳಿಗೆ ಪ್ರಚಂಡ ಶಕ್ತಿಯನ್ನು ತುಂಬುತ್ತದೆ. ನಿಮ್ಮ ಸುತ್ತಲಿನ ನಕಾರಾತ್ಮಕ ಆರ್ಥಿಕ ಅಡೆತಡೆಗಳನ್ನು ಅಕ್ಷರಶಃ ಸುಟ್ಟುಹಾಕುತ್ತದೆ ಮತ್ತು ಕುಂಡಲಿಯಲ್ಲಿರುವ ಶನಿದೋಷ, ಕಂಟಕ ಶನಿ ಅಥವಾ ದಾರಿದ್ರ್ಯ ಯೋಗಗಳನ್ನು ಸಂಪೂರ್ಣವಾಗಿ ತಟಸ್ಥಗೊಳಿಸುತ್ತದೆ. ಮಂತ್ರ ಪಠಣೆಯ ನಂತರ ಮಂತ್ರಮುಗ್ಧವಾದ ಆ ಮಹಾಗಂಟನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಕಟ್ಟಿರುವ ಮಾವಿನ ತೋರಣದ ನಿಖರವಾಗಿ ಮಧ್ಯಭಾಗದಲ್ಲಿ ಕಟ್ಟಿ.
ಮನೆಯ ಒಳಗೆ ಬರುವಾಗ ಅಥವಾ ಹೊರಗೆ ಹೋಗುವಾಗ ಆ ಗಂಟು ಮನೆಯ ಪ್ರತಿಯೊಬ್ಬ ಸದಸ್ಯರ ಕಣ್ಣಿಗೆ ಕಾಣುವಂತೆ ಕಟ್ಟಬೇಕು. ಈ ರೀತಿ ಮಾಡುವುದರಿಂದ ಏನಾಗುತ್ತದೆ ಗೊತ್ತೇ? ಇದು ಸಾಮಾನ್ಯ ವಿಷಯವಲ್ಲ. ಯುಗಾದಿಯ ಆ ಪವಿತ್ರ ದಿನದಿಂದ ಪ್ರಾರಂಭವಾಗಿ ಮುಂದಿನ ಇಡೀ 1 ವರ್ಷ ನಿಮ್ಮ ಮನೆಗೆ ಪ್ರವೇಶಿಸುವ ಪ್ರತಿಯೊಂದು ಗಾಳಿಯ ಅಲೆಯೂ ಆ ದಿವ್ಯ ಗಂಟನ್ನು ಸ್ಪರ್ಶಿಸಿಯೇ ಒಳಬರಬೇಕು. ಆ ಕೊತ್ತಂಬರಿ ಹಾಗೂ ಹಳದಿ ಬಟ್ಟೆಯಲ್ಲಿ ಜಾಗೃತವಾಗಿರುವ ಅಗಾಧವಾದ ದೈವಿಕ ಶಕ್ತಿ ಮತ್ತು ಆ ಲಕ್ಷ್ಮೀ ಮಂತ್ರದ ಪ್ರಬಲವಾದ ನಾದವು ನಿಮ್ಮ ಮನೆಯಲ್ಲಿರುವ ಎಂತಹದ್ದೇ ಕಠೋರ ವಾಸ್ತುದೋಷಗಳಿದ್ದರೂ ಅವುಗಳನ್ನು ಸಂಪೂರ್ಣವಾಗಿ ಬೇರು ಸಹಿತ ನಿರ್ಮೂಲನೆ ಮಾಡುತ್ತದೆ. ಇದರಿಂದ ನಿಮ್ಮ ಜಾತಕದಲ್ಲಿರುವ ನಕಾರಾತ್ಮಕ ಗ್ರಹಗತಿಗಳ ಪ್ರಭಾವವು ಕ್ಷೀಣಿಸುತ್ತಾ ಬಂದು ಅದೃಷ್ಟದ ಬಾಗಿಲುಗಳು ಒಂದೊಂದಾಗಿ ತೆರೆದುಕೊಳ್ಳುತ್ತವೆ. ಇದು ಧನ ಆಕರ್ಷಣೆಯ ಅತ್ಯಂತ ಪ್ರಾಚೀನ, ಗುಪ್ತ ಮತ್ತು ಪ್ರಬಲವಾದ ತಾಂತ್ರಿಕ ಪ್ರಯೋಗ. ಕೆಲವೇ ದಿನಗಳಲ್ಲಿ ನಿಮ್ಮ ಹಣಕಾಸಿನ ಮುಗ್ಗಟ್ಟು ಪವಾಡ ಸದೃಶ ರೀತಿಯಲ್ಲಿ ಕಡಿಮೆಯಾಗುತ್ತಾ ಬರುವುದನ್ನು ನೀವೇ ಕಣ್ಣಾರೆ ನೋಡುತ್ತೀರಿ. ನೀವು ಮಾಡುವ ವೃತ್ತಿ ಅಥವಾ ವ್ಯಾಪಾರದಲ್ಲಿ ಎಲ್ಲಿಂದಲೋ ಲಾಭದ ಹೊಸ ಮಾರ್ಗಗಳು, ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ. ಉದ್ಯೋಗದಲ್ಲಿರುವವರಿಗೆ ಅನಿರೀಕ್ಷಿತ ಪ್ರಮೋಷನ್, ಮೇಲಧಿಕಾರಿಗಳ ಬೆಂಬಲ ಮತ್ತು ಆರ್ಥಿಕ ಸ್ಥಿರತೆ ಮ್ಯಾಜಿಕ್ನಂತೆ ದೊರೆಯುತ್ತದೆ. ಮನೆಯಲ್ಲಿ ಬರ್ಬಾದಾಗುತ್ತಿದ್ದ ಅನಾವಶ್ಯಕ ಆಸ್ಪತ್ರೆ ಖರ್ಚುಗಳು ನಿಂತು ಹಣ ನೀರಂತೆ ಉಳಿತಾಯವಾಗಲು ಶುರುವಾಗುತ್ತದೆ. ಈ ದಿವ್ಯ ಗಂಟನ್ನು ಮುಂದಿನ ವರ್ಷದ ಯುಗಾದಿಯವರೆಗೂ ಯಾವುದೇ ಕಾರಣಕ್ಕೂ ಮುಟ್ಟಬಾರದು, ಹಾಗೆಯೇ ಬಿಡಬೇಕು. ಹಬ್ಬದ ನಂತರ ಮಾವಿನ ತೋರಣ ಒಣಗಿದಾಗ ಕೇವಲ ಆ ಗಂಟನ್ನು ಮಾತ್ರ ಜಾಗರೂಕತೆಯಿಂದ ಬಿಚ್ಚಿ ತೆಗೆದುಕೊಂಡು ಹೊಸ ಮಾವಿನ ತೋರಣ ಕಟ್ಟಿದಾಗ ಮತ್ತೆ ಅತ್ಯಂತ ಭಕ್ತಿಯಿಂದ ಅದಕ್ಕೆ ಮರುಸ್ಥಾಪನೆ ಮಾಡಬೇಕು. ಇದರ ಜೊತೆಗೆ ಯುಗಾದಿಯ ದಿನ ನೀವು ನೆನಪಿನಲ್ಲಿಡಬೇಕಾದ ಇನ್ನೊಂದು ಅತ್ಯಂತ ಕಠಿಣ ನಿಯಮವೆಂದರೆ ಅಂದು ಮನೆಯಿಂದ ಯಾವುದೇ ಹಳೆಯ ವಸ್ತುಗಳನ್ನು, ತುಕ್ಕು ಹಿಡಿದ ಕಬ್ಬಿಣದ ತುಂಡುಗಳನ್ನು ಅಥವಾ ಒಡೆದ ಬಿರುಕುಬಿಟ್ಟ ಗಾಜಿನ ವಸ್ತುಗಳನ್ನು ಹೊರಹಾಕಬೇಡಿ. ಹಾಗೆ ಮಾಡಿದರೆ ಸಾಕ್ಷಾತ್ ಲಕ್ಷ್ಮಿಯನ್ನು ಹೊರಹಾಕಿದಂತೆ. ಆ ಕೆಲಸವನ್ನು ಹಬ್ಬಕ್ಕೂ ಮುನ್ನವೇ ಮಾಡಿ ಮುಗಿಸಿರಬೇಕು. ಯುಗಾದಿಯ ದಿನ ಮನೆಯಲ್ಲಿ ಸಂಪೂರ್ಣ ಶುಚಿತ್ವ, ದೈವಿಕ ಕಳೆ ಮತ್ತು ಸುಗಂಧಭರಿತವಾದ ಪವಿತ್ರ ವಾತಾವರಣ ಇರಲೇಬೇಕು. ದೇವರಿಗೆ ನೈವೇದ್ಯ ಮಾಡುವಾಗ ತಪ್ಪದೇ ಪಾಯಸ ಅಥವಾ ಸಿಹಿಯನ್ನು ಮಾಡಿ ಅರ್ಪಿಸಿ. ಮನೆಯವರೆಲ್ಲರೂ ಒಟ್ಟಿಗೆ ಕುಳಿತು ಪ್ರೀತಿಯಿಂದ ಊಟ ಮಾಡಿ. ಹಾಗೆಯೇ ಯುಗಾದಿಯ ದಿನ ಪಂಚಾಂಗ ಶ್ರವಣ ಮಾಡುವುದು ಪ್ರತಿಯೊಬ್ಬ ಹಿಂದೂವಿನ ಪರಮಕರ್ತವ್ಯ. ಪಂಚಾಂಗವನ್ನು ಕೇಳುವ ಮೂಲಕ ನಿಮ್ಮ ಜನ್ಮ ರಾಶಿಗೆ, ನಿಮ್ಮ ಕುಂಡಲಿಗೆ ಈ ಹೊಸ ಸಂವತ್ಸರ ಹೇಗಿರಲಿದೆ, ಯಾವ ಗ್ರಹಗಳು ನಿಮ್ಮ ರಾಶಿಗೆ ಯಾವ ರೀತಿಯ ರಾಜಯೋಗ ಅಥವಾ ದೋಷವನ್ನು ನೀಡುತ್ತಿವೆ, ನಿಮ್ಮ ಆದಾಯ ಮತ್ತು ವ್ಯಯದ ಪ್ರಮಾಣವೆಷ್ಟಿದೆ ಎಂಬುದನ್ನು ನಿಖರವಾಗಿ ತಿಳಿದುಕೊಳ್ಳಿ. ಅದಕ್ಕೆ ತಕ್ಕಂತೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡು ದೋಷ ನಿವಾರಣೆಗೆ ದಾನಧರ್ಮಗಳನ್ನು ಮಾಡಿ. ಬೇವು ಬೆಲ್ಲವನ್ನು ಸ್ವೀಕರಿಸುವಾಗ ಜೀವನದಲ್ಲಿ ಬರುವ ಬೆಲ್ಲದಂತಹ ಸುಖ ಮತ್ತು ಬೇವಿನಂತಹ ಕಷ್ಟಗಳೆರಡನ್ನೂ ಸಮಾನವಾಗಿ ಸ್ವೀಕರಿಸುವ ನವಗ್ರಹಗಳ ಅಗಾಧವಾದ ಲೀಲೆಗೆ ತಲೆಬಾಗುವ ವಿನಮ್ರತೆಯನ್ನು ಬೆಳೆಸಿಕೊಳ್ಳಿ. ಕಷ್ಟಗಳು ಬಂದಾಗ ಕುಸಿದು ಹೋಗದೆ, ಸುಖ ಬಂದಾಗ ಅಹಂಕಾರ ಪಡದೇ ಇರುವುದೇ ಅಸಲಿ ಜೀವನದ ರಹಸ್ಯ. ಈ ಯುಗಾದಿಯು ನಿಮ್ಮ ಜಾತಕದಲ್ಲಿರುವ, ನಿಮ್ಮ ಕುಂಡಲಿಯಲ್ಲಿರುವ ಎಲ್ಲಾ ದೋಷಗಳನ್ನು ಶಾಶ್ವತವಾಗಿ ನಿವಾರಿಸಿ ಸುಖ, ಶಾಂತಿ, ಕೌಟುಂಬಿಕ ನೆಮ್ಮದಿ ಮತ್ತು ಅಷ್ಟೈಶ್ವರ್ಯಗಳನ್ನು ಮಳೆಯಂತೆ ಕರುಣಿಸಲಿ. ಮುಂಬರುವ ಈ ಮಹಾನ್ ಶ್ರೀ ಪರಾಭವ ನಾಮ ಸಂವತ್ಸರವು ನಿಮಗೆ ಸಕಲ ಕಾರ್ಯಗಳಲ್ಲೂ ಅದ್ಭುತವಾದ ಜಯವನ್ನು ತಂದುಕೊಡಲಿ. ಸಾಕ್ಷಾತ್ ಮಹಾಲಕ್ಷ್ಮಿ ಹಾಗೂ ನವಗ್ರಹರ ಸಂಪೂರ್ಣ ಕೃಪಾಕಟಾಕ್ಷ ನಿಮ್ಮ ಮತ್ತು ನಿಮ್ಮ ಇಡೀ ಕುಟುಂಬದವರ ಮೇಲೆ ಸದಾಕಾಲ ಬೆಳಗಿರಲಿ ಎಂದು ನಾನು ಆ ಭಗವಂತನಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ವಿಡಿಯೋದಲ್ಲಿ ನೀಡಿದ ಈ ಅದ್ಭುತವಾದ ಜ್ಯೋತಿಷ್ಯದ ರಹಸ್ಯ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರು, ಬಂಧುಬಳಗದವರೊಂದಿಗೆ ವಾಟ್ಸಾಪ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಇದರಿಂದ ನಿಮ್ಮ ಶೇರ್ನಿಂದ ಅವರಿಗೂ ಒಳಿತಾಗಲಿ, ಆ ಪುಣ್ಯ ನಿಮಗೂ ಲಭಿಸಲಿ. ನಿಮ್ಮೆಲ್ಲರ ಪ್ರೀತಿಯ ಡಿವೈನ್ ಕನ್ನಡ ಚಾನೆಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ. ನಿಖರವಾದ ಜಾತಕ ವಿಶ್ಲೇಷಣೆ, ಕುಂಡಲಿ ದೋಷ ನಿವಾರಣಾ ಮಾರ್ಗಗಳು ಮತ್ತು ಇಂತಹ ಅದ್ಭುತವಾದ ತಾಂತ್ರಿಕ ಮತ್ತು ಮಾಂತ್ರಿಕ ಗುಪ್ತ ಉಪಾಯಗಳ ಬಗ್ಗೆ ಇನ್ನಷ್ಟು ನಿಖರವಾದ, ಯಾರೂ ಹೇಳದ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ ಜೊತೆ ನಿರಂತರ ಸಂಪರ್ಕದಲ್ಲಿರಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಕುಂಡಲಿಗೆ ಸಂಬಂಧಿಸಿದ ಮತ್ತೊಂದು ಅತಿ ಆಸಕ್ತಿದಾಯಕ ಮತ್ತು ಉಪಯುಕ್ತ ಮಹಾಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು.